ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಗೊಂದಲಗಳು ಚರ್ಚೆಗಳು ಏನ್ ನಡೀತಾ ಇದೆ ಅದಕ್ಕೆ ಶೀಘ್ರದಲ್ಲೇ ತೆರೆ ಬೀಳುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಎರಡೂ ಬಣಗಳ ಲೀಡರ್ಸ್ ಒಪ್ಪುವಂತ ನಾಯಕನನ್ನ ಆಯ್ಕೆ ಮಾಡೋದಕ್ಕೆ ಹೈಕಮಾಂಡ್ ನಿರ್ಧಾರಕ್ಕೆ ಬಂದಿದೆ. ಆ ನಾಯಕ ಯಾರು ಅಂದ್ರೆ ಈಶ್ವರ್ ಖಂಡ್ರೆ ಅಂತ ಹೇಳಲಾಗ್ತಾ ಇದೆ. ಈಶ್ವರ್ ಖಂಡ್ರೆಗೆ ಬಹುತೇಕ ಕೆಪಿಸಿಸಿ ಪಟ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಒಂದಿಷ್ಟು ಲೆಕ್ಕಾಚಾರಗಳಿದೆ. ಎರಡು ಬಣಗಳ ಮಧ್ಯದಲ್ಲಿ ಅಂದ್ರೆ ಸಿಎಂ ಬಣ ಡಿಕೆಶಿ ಬಣ ಅಂತ ಫೈಟ್ ಕೂಡ ಜೋರಾಗಿ ನಡೀತಾ ಇತ್ತು. ಈಶ್ವರ್ ಖಂಡ್ರೆ ಅಧ್ಯಕ್ಷರಾದ್ರೆ ಡಿಕೆ ಶಿವಕುಮಾರ್ ಕೂಡ ಒಪ್ಪಿಗೆಯನ್ನ ಸೂಚಿಸಬಹುದು. ಈಶ್ವರ್ ಖಂಡ್ರೆ ಆಗೋದಾದ್ರೆ ಸತೀಶ್ ಕೂಡ ಒಪ್ಪಿಗೆ ಸೂಚಿಸಬಹುದು. ಹೈಕಮಾಂಡ್ ಜೊತೆಯಲ್ಲಿ ಈಗಾಗಲೇ ಸಿಎಂ ಡಿಸಿಎಂ ಚರ್ಚೆಯನ್ನ ಮಾಡಿದ್ದಾರೆ. ಇನ್ನು ಈಶ್ವರ್ ಖಂಡ್ರೆ ಲಿಂಗಾಯತ ಸಮುದಾಯದ ನಾಯಕ ಕೆಸಿ ವೇಣುಗೋಪಾಲ್ ಭೇಟಿಯನ್ನ ಖಂಡ್ರೆ ಮಾಡಿದ್ರು. ಶೀಘ್ರವೇ ಖಂಡ್ರೆ ಹೆಸರನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಹೈಕಮಾಂಡ್ನ ನಾಯಕರು ತಮ್ಮ ಮಗನ ಜೊತೆಯಲ್ಲಿ ಹೋಗಿ ಕೆಸಿ ವೇಣುಗೋಪಾಲ್ ಜೊತೆ ಈಶ್ವರ್ ಖಂಡ್ರೆ ಮಾತಾಡಿ ಬಂದಿದ್ರು. ಮತ್ತೆ ರಾಹುಲ್ ಗಾಂಧಿ ಗಮನಕ್ಕೂ ತರುವಂತೆ ಹೇಳಿ ಬಂದಿದ್ರು. ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆದ್ರೆ ನನ್ನನ್ನ ಪರಿಗಣಿಸಿ ಅಂತ ಒಂದು ಮನವಿಯನ್ನ ಮಾಡ್ಕೊಂಡು ಬಂದಿದ್ರು. ಇದೀಗ ಹಲವಾರು ಲೆಕ್ಕಾಚಾರಗಳ ಮಧ್ಯದಲ್ಲಿ ಖಂಡ್ರೆ ಅವರಿಗೆ ಈ ಸೀಟ್ ಸಿಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ್ರೆ. ಒಂದು ಕಡೆ ಡಿಸಿಎಂ ಶತಾಯಗತಾಯ ಕೆಪಿಸಿಸಿ ಕುರ್ಚಿಯನ್ನು ಉಳಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು, ಇಲ್ಲ ಅಂದ್ರೆ ತಮ್ಮ ಸಹೋದರನಿಗೆ ಕೊಡಿಸ್ಬೇಕು ಅಂತ ಪ್ರಬಲ ಲಾಬಿ ಮಾಡ್ತಿದ್ರು ಅಂತೆಲ್ಲ ಚರ್ಚೆಗಳಾಗ್ತಿತ್ತು. ಎನಿವೇಸ್ ಅದಕ್ಕೆಲ್ಲ ಈಗ ತೆರೆ ಬೀಳುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗ ಸಿಎಂ ಡಿಸಿಎಂ ಎರಡೂ ಬಣದಿಂದ ಈಶ್ವರ್ ಖಂಡ್ರೆ ಆಯ್ಕೆ ಆದ್ರೆ ಯಾವ ತರ ಒಪ್ಪಿಗೆ ಮತ್ತೆ ಹೈಕಮಾಂಡ್ನ ಲೆಕ್ಕಾಚಾರ ಏನು? ಈಶ್ವರ್ ಖಂಡ್ರೆ ಅವರು ಏನು ಕೆಪಿಸಿಸಿ ಅಧ್ಯಕ್ಷರಾಗಿ ನೇಮಕವಾದರೆ ಎರಡೂ ಬಣಗಳು ಕೂಡ ಸಮ್ಮತಿಯನ್ನು ಸೂಚಿಸುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂತ ಹೇಳಿದ್ರೆ ಈಶ್ವರ್ ಖಂಡ್ರೆ ಅವರು ಯಾವುದೇ ಬಣದಲ್ಲೂ ಕೂಡ ಬಣ ರಾಜಕೀಯದಿಂದ ದೂರ ಅಂತರವನ್ನು ಕಾಯ್ದುಕೊಂಡು ಎರಡೂ ಬಣಗಳನ್ನು ಸರಿದೂಗಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಶ್ವರ್ ಖಂಡ್ರೆ ಅವ್ರನ್ನ ನೇಮಕ ಮಾಡೋದ್ರ ಹಿಂದೆ ಹೈಕಮಾಂಡ್ ಕೂಡ ನಾನಾ ಲೆಕ್ಕಾಚಾರವನ್ನು ಹಾಕ್ಕೊಂಡಿರ್ತಕ್ಕಂಥದ್ದು. ಹೇಗೆ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಎರಡೂ ಬಣಗಳು ಕೂಡ ಈಶ್ವರ್ ಖಂಡ್ರೆ ಅವರನ್ನ ನೇಮಕ ಮಾಡುವಂಥ ಒಂದು ವಿಚಾರಕ್ಕೆ ಸಮ್ಮತಿಯನ್ನು ಸೂಚಿಸ್ಬೋದು. ಮತ್ತೊಂದು ಕಡೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಸಾವುಕಾರ್ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಎಲ್ಲೊಂದು ಕಡೆಗೆ ಸೈಲೆಂಟ್ ಆಗ್ಬೋದು. ಮತ್ತೊಂದು ಕಡೆಯಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಕಾರ್ಯಾಧ್ಯಕ್ಷರಾಗಿ ಈಶ್ವರ್ ಖಂಡ್ರೆ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ವೀರಶೈವ ಲಿಂಗಾಯತ ಸಮುದಾಯದ ಮೇಲೆ ಏನು ತುಂಬ ಹಿಡಿತವನ್ನು ಸಾಧಿಸಿದ್ದಾರೆ. ಯಾಕಂತ ಹೇಳಿದ್ರೆ ವೀರಶೈವ ಲಿಂಗಾಯತ ಎರಡು ಪ್ರತ್ಯೇಕ ಧರ್ಮಗಳಲ್ಲೂ ಕೂಡ ಅವ್ರ ವಿಂಗಡಣೆ ಇಲ್ಲ. ಎರಡೂ ಪಂಗಡಗಳನ್ನು ಕೂಡ ಒಟ್ಟಿಗೆ ಕೊಂಡೊಯ್ಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಂತೆ ಏನು ಚಾಮರಾಜನಗರದಿಂದ ಅಪ್ ಟು ಬೀದರ್ವರೆಗೂ ಕೂಡ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ತಮ್ಮ ಸಮುದಾಯದ ಮೇಲೆ ಹಿಡಿತವನ್ನು ಸಾಧಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಫೇಸ್ ವ್ಯಾಲ್ಯೂ ಇರುವಂಥ ಒಂದು ನಾಯಕ, ಮತ್ತೊಂದು ಕಡೆಯಾಗಿ ರಾಜಕೀಯ ಹಿನ್ನೆಲೆ ಇರೋಂಥ ಒಂದು ಕುಟುಂಬ. ಯಾಕಂತ ಹೇಳಿದ್ರೆ ಅವರ ತಂದೆ ಭೀಮಣ್ಣ ಖಂಡ್ರೆ ಅವರು ಕೂಡ ರಾಜಕೀಯ ಹಿನ್ನೆಲೆಯಿಂದ ಬಂದಂಥವ್ರು. ಮತ್ತೊಂದು ಕಡೆಯಾಗಿ ಅವರ ಪುತ್ರ ಸಾಗರ್ ಖಂಡ್ರೆ ಅವರು ಕೂಡ ಸಂಸದರಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಅವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮತ್ತೊಂದು ಕಡೆಯಾಗಿ ವಿವಿಧ ಇಲಾಖೆಗಳ ಸಚಿವರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದರೆ ಎಸ್ಪೆಷಲಿ ಪಕ್ಷನಿಷ್ಠೆ, ಮತ್ತೊಂದು ಕಡೆಯಾಗಿ ಏನು ಹಿರಿತನ ಇದೆ. ಈ ಎಲ್ಲ ಲೆಕ್ಕಾಚಾರಗಳೊಂದಿಗೆ ಈಶ್ವರ್ ಖಂಡ್ರೆ ಅವರೇ ಸೂಕ್ತ ಅನ್ನುವಂಥ ಒಂದು ನಿಟ್ಟಲ್ಲಿ ಹೈಕಮಾಂಡ್ ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿಯೇ ಈಶ್ವರ್ ಖಂಡ್ರೆ ಅವರಿಗೆ ಖುದ್ದು ಬುಲವ್ ಕೊಟ್ಟಂಥ ಕೆಸಿ ವೇಣುಗೋಪಾಲ್ ಅವರು ಇತ್ತೀಚೆಗೆ ತಮ್ಮ ನಿವಾಸಕ್ಕೆ ಕರೆದುಕೊಂಡು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸೋದಕ್ಕೆ ನೀವು ರೆಡಿ ಇದ್ದೀರಾ ಅನ್ನುವಂಥ ಒಂದು ಮಾತನ್ನು ಕೂಡ ಕೇಳಿರ್ತಕ್ಕಂಥದ್ದು. ಒಂದು ವೇಳೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ನಿಮಗೆ ಕೊಟ್ಟರೆ ಸಚಿವ ಸ್ಥಾನವನ್ನು ತ್ಯಾಗ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಕಳೆದ ಸಂಸತ್ ಚುನಾವಣೆ ಸಂದರ್ಭದಲ್ಲಿಯೇ ನಾವು ಏನು ಪುತ್ರ ಅಥವಾ ಕುಟುಂಬದ ಸದಸ್ಯರಿಗೆ ಏನಾದರೂ ಟಿಕೆಟನ್ನು ಕೊಟ್ಟರೆ ಅವರು ಸಚಿವ ಸ್ಥಾನವನ್ನು ತ್ಯಾಗ ಮಾಡಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಸೂಚನೆ ಕೂಡ ಕೊಟ್ಟಿದ್ವು. ಅದರಂತೆ ನಿಮಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ನಿಮ್ಮ ಪುತ್ರ ಸಾಗರ್ ಖಂಡ್ರೆ ಅವರು ಈಗಾಗಲೇ ಸಂಸದರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀವು ಸಚಿವ ಸ್ಥಾನವನ್ನು ತ್ಯಾಗ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೆಸಿ ವೇಣುಗೋಪಾಲ್ ಅವ್ರಿಗೆ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ನಾನು ಪಕ್ಷದ ತೀರ್ಮಾನಕ್ಕೆ ಬದ್ಧ, ಪಕ್ಷ ಯಾವ ಜವಾಬ್ದಾರಿಯನ್ನು ಕೂಡ ಕೊಟ್ಟರು ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತು ಮತ್ತು ನಾಳೆ ನಡೆಯುವಂಥ ಕಾಂಗ್ರೆಸ್ನ AICC ಅಧಿವೇಶನ ಏನಿದೆ, ಆ ಒಂದು AICC ಅಧಿವೇಶನದಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಏನಾದರೂ ಮುನ್ನೆಲೆಗೆ ಬಂದರೆ ಆ ಸಂದರ್ಭದಲ್ಲಿ ಏನಾದರೂ ರಾಜ್ಯ ನಾಯಕರ ಜೊತೆ ಚರ್ಚೆಯನ್ನು ಮಾಡಿದ್ರೆ ಹೈಕಮಾಂಡ್ ನಾಯಕರೇ ಈಶ್ವರ್ ಖಂಡ್ರೆ ಅವರ ಹೆಸರನ್ನು ಪ್ರಸ್ತಾಪ ಮಾಡುವಂಥ ಒಂದು ಎಲ್ಲ ಸಾಧ್ಯತೆಗಳಿದ್ದಾವೆ. ಈ ಸಂದರ್ಭದಲ್ಲಿ
ಯಾವ ಎರಡೂ ಬಣಗಳು ಕೂಡ ಈ ಕಡೆ ಸಿದ್ದರಾಮಯ್ಯ ಆ ಕಡೆ ಡಿ ಕೆ ಶಿವಕುಮಾರ್ ಎರಡೂ ಬಣಗಳ ನಾಯಕರುಗಳು ಕೂಡ ಯಾವುದೇ ರೀತಿಯಾದಂಥ ಒಂದು ತಕರಾರನ್ನು ಯಾವುದೇ ರೀತಿಯಾದಂಥ ಒಂದು ಅಡ್ಡಿಯನ್ನು ಮಾಡೋದಿಲ್ಲ ಅನ್ನುವಂಥ ಒಂದು ಆಲೋಚನೆ ಹೈಕಮಾಂಡ್ಗಿದ್ದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಶೀಘ್ರದಲ್ಲೇ ಈ ಒಂದು KPCC ಅಧ್ಯಕ್ಷರ ಬದಲಾವಣೆ ಗೊಂದಲಕ್ಕೆ ಹೈಕಮಾಂಡೇ ತೆರೆ ಎಳೆಯುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಶರ್ಮಿತಾ, ನೋಡೋಣ ಅಧಿಕೃತ ಘೋಷಣೆ ಎಲ್ಲ ಆದಮೇಲೆ ಯಾವ ಥರ ಕಾಂಗ್ರೆಸ್ ಅಲ್ಲಿ ಬೆಳವಣಿಗೆ ನಡೆಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.